ಬ್ರೋಕರ್ ಎಲ್ಲಾರ ಶಿವರಾಮೇಗೌಡನ್ಗೆ, ಎಲ್ಲಾರ ಶಿವರಾಮೇಗೌಡನ್ಗೆ, ಖಾಸಗಿ ಶಾಲೆಗಳ ಎಲ್ಲಾರ ಶಿವರಾಮೇಗೌಡನ್ಗೆ, ಖಾಸಗಿ ಶಾಲೆಗಳ ಎಲ್ಲ ಶಿವರಾಮೇಗೌಡನ್ಗೆ, ಬ್ರೋಕರ್ ಶಿವರಾಮೇಗೌಡನ್ಗೆ, ಭ್ರಷ್ಟ ಎಲ್ಲ ಶಿವರಾಮೇಗೌಡನ್ಗೆ, ಪ್ರೈವೇಟ್ ಸ್ಕೂಲ್ಗಳಿಗೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಶಾಲೆಗಳು ಈಗಾಗಲೇ ಪೋಷಕರಿಂದ ಲಕ್ಷಾಂತರ ರೂಪಾಯಿ ಡೊನೇಷನ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದಾವೆ, ಹಣನೂ ಕಲೆಕ್ಟ್ ಮಾಡಿ ಪೋಷಕರಿಗೆ ವಂಚನೆ ಮಾಡ್ತಾ ಇದ್ದಾವೆ. ಅದರಲ್ಲೂ ಕಾನೂನು ಮೀರಿ ಇವತ್ತು 30ರಿಂದ 40% ಮತ್ತೆ ಜಾಸ್ತಿ ಮಾಡ್ತೀನಿ ಅಂತ ಮತ್ತೆ ಪೋಷಕರ ಮೇಲೆ ಬರೆ ಎಳೆಯಕ್ಕೆ ಹೊರಟಿರೋಂಥ ಖಾಸಗಿ ಶಾಲೆಗಳಿಗೆ ಧಿಕ್ಕಾರ ಕೂಗ್ತೇವೆ. ಇವತ್ತು ಸರ್ಕಾರ ಈ ಒಂದು ಏನು ಹೆಚ್ಚಳ ಮಾಡ್ತೀವಿ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಬೇಕು. ಅಂಥವರ ಶಾಲೆಗಳನ್ನು ಮಾನ್ಯತೆ ರದ್ದುಪಡಿಸಿ ಅವ್ರಿಗೆ ಪೋಷಕರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಫೀಸನ್ನು ಮತ್ತು ಡೊನೇಷನನ್ನು ಹೆಚ್ಚಳ ಮಾಡಲಿಕ್ಕೆ ಬಿಡೋದಿಲ್ಲ. ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಮ್ಮ ಪೋಷಕರು ಸಿದ್ಧವಿದ್ದಾರೆ. ನೀವೇನಾದರೂ ಪೋಷಕರಿಗೆ ಫೀಸನ್ನು ಅಥವಾ ಡೊನೇಷನನ್ನು ತಗೊಳ್ಲಿಕ್ಕೆ ತಯಾರಾದರೆ ನಿಮ್ಮ ಶಾಲೆಗಳ ಮುಂದೆನೇ ಪ್ರತಿಭಟಿಸೋದಕ್ಕೆ ನಾವೆಲ್ಲರೂ ರಾಜ್ಯಾದ್ಯಂತ ಸಿದ್ಧ ಇದ್ದೇವೆ. ಎಚ್ಚರಿಕೆ ಇರಲಿ ನಿಮ್ಮ ಖಾಸಗಿ ಶಾಲೆಗಳಿಗೆ. ಇವತ್ತು ಪೋಷಕರನ್ನು ಲೂಟಿ ಹೊಡೆಯುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಇದನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಆಗ್ರಹ ಮಾಡ್ತೀನಿ. ಇವತ್ತು ಎಲ್ಲಾರ ಶಿವರಾಮೇಗೌಡ ಅಂತ ಒಬ್ಬ ಬ್ರೋಕರ್ ಏನಿದ್ದಾರೆ ಅವರು ಈ CBSE ಸ್ಕೂಲ್ಗಳಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾವು 30ರಷ್ಟು ಶುಲ್ಕ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನೀವು ಹಗಲು ದರೋಡೆ ಮಾಡ್ತಾ ಇದ್ದೀರಿ ಪೋಷಕರ ಹತ್ರ, ಮತ್ತೆ ಇನ್ನೂ ದರೋಡೆ ಮಾಡಲಿಕ್ಕೆ ಹೊರಟಿದ್ದೀರಾ. ಇದು ಕೂಡಲೇ ನಿಲ್ಲಿಸಬೇಕು, ಇಲ್ಲಾಂದರೆ ನಿಮ್ಮ ವಿರುದ್ಧ ಉಗ್ರವಾದ ಹೋರಾಟ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೂಡಲೇ ಎಲ್ಲಾರ ಶಿವರಾಮೇಗೌಡನ ಹೇಳಿಕೆಯನ್ನು ವಾಪಸ್ ತಗೋಬೇಕು, ಇಲ್ಲಾಂದರೆ ಅವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ನನ್ನ ಹೆಸರು ರವಿ ಅಂತ, ರಾಜ್ಯಾಧ್ಯಕ್ಷನಾಗಿ ವಿದ್ಯಾರ್ಥಿ ಪೋಷಕರ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಮತ್ತು ನಮ್ಮ ತಂಡನೂ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದೆ.